ಇಷ್ಟ, ಪಕ್ಷಿಗಳಂದ್ರೆ ಇಷ್ಟ, ಕಾರ್ಸ್ ಅಂದ್ರೆ ಇಷ್ಟ, ನೇಚರ್ ಅಂದ್ರೆ ಇಷ್ಟ, ಫೋಟೋಗ್ರಫಿ ಅಂದ್ರೆ ಇಷ್ಟ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ವಿಜಯಲಕ್ಷ್ಮಿ ಅವ್ರಿಗೆ ಏನ್ ಇಷ್ಟ? ವಿಜಯಲಕ್ಷ್ಮಿ ಅವ್ರಿಗೆ ಏನ್ ಖುಷಿ ಕೊಡುತ್ತೆ? ನಂಗೆ ಬಟ್ಟೆಗಳು, ಫ್ಯಾಷನ್ ತುಂಬಾ ಇಷ್ಟ. ಅಂಡ್ ದೆನ್ ಐ ಲೈಕ್ ಗೋಯಿಂಗ್ ಟು ಟೆಂಪಲ್ಸ್. ನಂಗೆ ತುಂಬಾ ಪಾಸಿಟಿವಿಟಿ ಅನ್ಸುತ್ತೆ, ತುಂಬಾ ಪೀಸ್ ಕೊಡುತ್ತೆ. ಅಂಡ್ ದೆನ್ ಐ ಲೈಕ್ ಟು ಬಿ ಮೈ ಸೆಲ್ಫ್ ಅಲೋನ್. ಜಾಸ್ತಿ ನಾಯ್ಸಿ ಪ್ಲೇಸ್ ನಂಗೆ ಇಷ್ಟ ಆಗಲ್ಲ, ಸ್ವಲ್ಪ ಕಾಮ್ ಪ್ಲೇಸಸ್ ಇಷ್ಟ. ದೆನ್ ಫುಡ್, ನಂಗೆ ಎಲ್ಲ ಥರ ಕ್ವಿಝೀನ್ಸ್ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ. ಟ್ರಾವೆಲ್, ಐ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸನ್. ಐ ಥಿಂಕ್ ದೀಸ್ ಆರ್ ಥಿಂಗ್ಸ್ ನಂಗೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡಿಸೋದು. ಫ್ರೆಂಡ್ಸ್, ನಂಗೊಂದು ಸ್ಮಾಲ್ ಗ್ರೂಪ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಹ್ಯಾಂಗ್ ಔಟ್ ಮಾಡೋಕ್ಕೆ ತುಂಬ ಇಷ್ಟ. ಓಕೆ, ಸೊ ಮತ್ತೆ ಸಿನಿಮಾ ಕಡೆ ಬರೋದು ಅಂತಾದರೆ ದ ಡೆವಿಲ್, ಇದ್ರ ಬಗ್ಗೆ ಹೇಳಬೇಕು ಅಂದರೆ? ಮೂವಿ ಅಂತೂ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹ್ಯಾಡ್ ನಾಟ್ ಸೀನ್ ಮೂವಿ. ಅಂದರೆ ಮೊನ್ನೆನೇ 6:30 ಶೋಗೆ ಹೋಗಿದ್ದಲ್ಲ, ನಂಗೆ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂತ ತಿರ್ಗಾ ಸಂಜೆನೂ ಹೋದೆ. ಬಿಕಾಸ್ ಇಲ್ಲಾಂದರೆ ಯೂಶಲಿ ಮುಂಚೆನೇ ಇನ್ ಹ್ಯಾಂಡ್ ಐ ಯೂಸ್ ಟು ಗೆಟ್ ಟು ಸಿ ದ ಮೂವಿ. ಆವಾಗ ಹೋದಾಗ ನಂಗೆ ತುಂಬ ಇಷ್ಟ ಆಯಿತು. ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಸೆಕೆಂಡ್ ಹಾಫನ್ನು ನನಗೆ ಐ ಡೋಂಟ್ ವಾಂಟ್ ಟು ಸೇ ಇಟ್. ಆ್ಯಂಡ್ ಅದಕ್ಕೆ ಸೆಕೆಂಡ್ ಹಾಫಲ್ಲೂ ತುಂಬ ಚೆನ್ನಾಗಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ದರ್ಶನ್ ತುಂಬ ಚೆನ್ನಾಗಿ ಕಾಣ್ತಾರೆ. ಇನ್ ಪರ್ಫಾರ್ಮೆನ್ಸ್ ಮಾತ್ರ ಲೈಕ್ ಟಾಪ್ ನಾಚ್. ನನಗೆ ಅವ್ರು ಬರೀ ಮುಖ ಅಲ್ಲ, ಕೈ, ಕಾಲು, ಕಣ್ಣು ಎಲ್ಲ ಆಕ್ಟ್ ಮಾಡುತ್ತೆ. ಬಟ್ ಸೋ ನ್ಯಾಚುರಲ್ ಹಿ ಇಸ್. ಆ್ಯಂಡ್ ಆಸ್ ಅ ಮೂವಿಗೆ ಅಂತ ಹೋದ್ರವ್ರಿಗೆ ಐ ಆಮ್ ವೆರಿ ಶ್ಯೂರ್ ದೆಲ್ ಬಿ 100% ಫುಲ್ ಖುಷಿಯಿಂದ ಹೊರಗೆ ಬರ್ತಾರೆ ಅಂತ. ಆ್ಯಂಡ್ ಲಾಟ್ ಆಫ್ ಕಾಮಿಡಿ ಎಲಿಮೆಂಟ್ ಆಫ್ಟರ್ ದತ್ತ. ಐ ಥಿಂಕ್ ಅವ್ರದ್ದು ಕಾಮಿಡಿ ಟಚ್ ಇರೋದು, ಫುಲ್ ಆ್ಯಂಡ್ ಫುಲ್ ಕಾಮಿಡಿ ಟಚ್ ಇರೋ ಮೂವಿ ಇದೆ ಅಂತ ಅನಿಸುತ್ತೆ ನನಗೆ. ಓಕೆ, ಸೊ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ನಾಳೆ ರಿಲೀಸ್ ಅಂದಾಗ ಹಿಂದಿನ ದಿನ ಒಂದು ನ್ಯೂಸ್ ಸರ್ಕ್ಯುಲೇಟ್ ಆಗುತ್ತೆ. ಬೇಸ್ಲೆಸ್ ನ್ಯೂಸ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಸರ್ ಬಗ್ಗೆ ಅಂದಾಗ, ಈ ಥರ ಎಲ್ಲ ಬೇಸ್ಲೆಸ್ ನ್ಯೂಸ್ನ ಇಟ್ಕೊಂಡು ಸರ್ನ ಮತ್ತೆ ಡಿಫೇಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದಾಗ ಇದ್ರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಗೊತ್ತಾ ರಚನಾ, ಲೈಕ್ ಆಗದೇ ಇರೋದನ್ನ, ಆಗಿದೆ ಅನ್ನೋ ಥರ, ಆಗದೇ ಇರೋ ಅಂಥದ್ದನ್ನ. ಅದೇನು ಗೊತ್ತಾ ರಚನಾ, ಈವನ್ ಐ ವಾಸ್ ಲೈಕ್ ಸ್ವಲ್ಪ ಶಾಕ್ ಆಯಿತು ನೋಡಿ ನನಗೆ. ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಕಮ್ಯುನಿಕೇಶನ್ ವಿತ್ ಹಿಮ್. ಅವ್ರು ಫೋನ್ ಮಾಡಿದಾಗ ನಾನು ಮಾತಾಡಬೇಕಾಗತ್ತಲ್ವಾ, ಫೋನಲ್ಲೂ ನಾನೇನು ಕೇಳಿಲ್ಲ. ನೆಕ್ಸ್ಟ್ ಇಮಿಡಿಯೇಟ್ಲಿ ಮೈ ವಿಸಿಟ್ ವಾಸ್ ದೇರ್ ಬಿಫೋರ್ ದ ರಿಲೀಸ್ ಅಲ್ಲ. ಹೋಗಿದಾಗ ನಾನು ಆಸ್ ದರ್ಶನ್ ಅಲ್ಲ, ಅಲ್ಲಿರೋ ಅಥಾರಿಟೀಸ್ ಅವ್ರನ್ನೂ ಕೇಳಿದೆ. ಈ ಸೈಡ್ ಆ ಥರ ಏನೂ ಇಲ್ಲ ವಿಜಿ ಅಂತ ಅಂದರು. ಅದು ಕೇಳ್ಕೊಂಡು ಬಂದಮೇಲೆ ಐ ಪುಟ್ ಇಟ್ ಆನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ವಿತೌಟ್ ಈವನ್ contacting us or without even contacting proper authority people, ಹಂಗೆ ಹಾಕೋದು ತಪ್ಪು ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅದನ್ನು ಹೇಳಿದ್ದೀನಿ, ಲೈಕ್ ಇನ್ಸ್ಟಾಗ್ರಾಮಲ್ಲೂ ಹಾಕಿದೆ. ನಾಟ್ ಆಲ್ ಏನಂತಾರೆ, ನಾಟ್ ಆಲ್ ಮೀಡಿಯಾ ಹೌಸಸ್, ಫ್ಯೂ ಮಾಡಿದ್ದಾರೆ. ಬಟ್ ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಅಂದರೆ, ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ. ನಮ್ಮ ಬಗ್ಗೆನೇ ಅಲ್ಲ, ಎಲ್ಲರ ಬಗ್ಗೆನೂ. ಇಟ್ಸ್ ಲೈಕ್ ಅ ಕಾಮನ್ ಎವ್ರಿ ಅದರ್ ಪರ್ಸನ್. ಎಲ್ಲ ಆರ್ಟಿಸ್ಟ್ ಬಗ್ಗೆನೂ ಒಂದ್ಸತಿ ಚೆಕ್ ಮಾಡಿ ನೋಡಿಕೊಂಡು ಅದ್ರ ಬಗ್ಗೆ ಹಾಕಬೇಕು ಅಂತ ಅದೊಂದು ರಿಕ್ವೆಸ್ಟ್. ಓಕೆ, ಅದು ಬಿಟ್ಟು